ನಮಸ್ಕಾರ ಸ್ನೇಹಿತರೆ, ಇದು ನೇಹಾ ಎಂಬ ಮುದ್ದಾದ ಹುಡುಗಿಯ ಕತೆ. ಈ ಹುಡುಗಿ ಯಾವಾಗ್ಲೂ ಬೇರೆಯವರ ಹಿತವನ್ನೇ ಬಯಸ್ತಿದ್ಲು, ನನ್ನಿಂದ ಬೇರೆಯವರಿಗೆ ನೋವಾಗಬಾರ್ದು ಅಂತ. ಆದರೆ ಕೆಲವೊಮ್ಮೆ ನಮ್ಮ ಹೃದಯ ಶುದ್ಧವಾಗಿದ್ರೂ ಈ ಜಗತ್ತು ನಮ್ಮ ಶುದ್ಧತೆಯನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ. ನೇಹಾಗೆ ಸಹ ಹೀಗೇ ಆಯಿತು. ನೇಹಾ ಮಧ್ಯಮ ವರ್ಗದ ಕುಟುಂಬದ ಮಗಳು. ಅವಳ ಕನಸು ತನ್ನ ತಾಯಿ ತಂದೆ ಹೆಮ್ಮೆಯಿಂದ ಬಾಳುವಂತೆ ಮಾಡುವುದು. ಅವಳು ಪದವಿ ಪೂರ್ಣಗೊಳಿಸಿ ಮಕ್ಕಳಿಗೆ ಟ್ಯೂಷನ್ ಹೇಳುತ್ತಾ ಬದುಕ್ತಿದ್ಲು. ಮುದ್ದಾದ ಮುಖ, ಮೃದು ಹೃದಯ, ಬೊಂಬೆಯಂತ ಹುಡುಗಿ. ಒಂದು ದಿನ ಅವಳ ಜೀವನ ತಿರುವು ತಗೊಂಡು ಅವಳ ಮಾಮ ಹೇಳಿದ್ರು, ರಾಹುಲ್ ಎನ್ನುವ ಹುಡುಗನೊಬ್ಬ ಒಳ್ಳೆಯ ಕೆಲಸ ಮಾಡ್ತಾನೆ, ತಿಂಗಳಿಗೆ 65,000 ಸಂಪಾದನೆ. ಅವಳ ತಾಯಿ ತಂದೆ ಸಂತೋಷಪಟ್ರು, ನಮ್ಮ ಮಗಳು ಜೀವನದಲ್ಲಿ ಖುಷಿಯಿಂದ ಇರ್ತಾಳೆ ಎಂದು. ನೇಹಾ ತಾಯಿ ತಂದೆಯ ಮಾತನ್ನು ಗೌರವಿಸಿದ್ಲು. ನಿಮಗಿಷ್ಟವಾದ್ರೆ ನನಗೂ ಇಷ್ಟ ಅಂದ್ಬಿಟ್ಲು. ಇದೇ ಅವಳಿಗೆ ಮುಂದೆ ಮುಳ್ಳಿನ ಹಾದಿಯಾಯಿತು. ಮದುವೆ ಧೂಮಧಾಮಾಗಿ ನಡೆಯಿತು. ಹೂಗಳಿಂದ ತುಂಬಿದ ವೇದಿಕೆ, ನಗುಗಳಿಂದ ತುಂಬಿದ ಮನೆ. ಆದರೆ ಅದೇ ಮನೆ ಕೆಲವೇ ತಿಂಗಳಲ್ಲಿ ಕಣ್ಣೀರಿನ ಕಾರಾಗೃಹವಾಯಿತು. ಮದುವೆಯ ನಂತರ ಮೊದಲ ದಿನಗಳಲ್ಲಿ ರಾಹುಲ್ ಪ್ರೀತಿಯಿಂದ ವರ್ತಿಸುತ್ತಿದ್ದ. ಆದರೆ ದಿನಗಳು ಕಳೆದಂತೆ ಅವನ ಪ್ರೀತಿ ಮಾಯವಾಯಿತು. ಅವನ ನಗು ಕೋಪಕ್ಕೆ ತಿರುಗಿತು. ಅವನ ಮಾತುಗಳು ಕತ್ತಿಯಂತೆ ಕಡಿಯತೊಡಗಿದವು. ಒಂದು ರಾತ್ರಿ ನೇಹಾ ಕಂಡ್ಲು, ರಾಹುಲ್ ಪ್ರತಿದಿನ ಸಿಗರೆಟ್ ಸೇದುವ ನೆಪದಲ್ಲಿ ಮೇಲ್ಛಾವಣಿಗೆ ಹೋಗಿ ಯಾರೊಂದಿಗೋ ಮಾತನಾಡ್ತಾನೆ. ಅವಳು ಕೇಳಿದ್ಲು, ಯಾರೊಂದಿಗೆ ಮಾತನಾಡ್ತೀರಾ? ಅವನು ಹೇಳಿದ, ನಿನ್ನ ಕೆಲಸ ನೋಡ್ಕೋ, ನಾನ್ ನನ್ನದ್ ನೋಡ್ಕೊಳ್ತೀನಿ. ಆ ಮಾತು ನೇಹಾಳ ಹೃದಯಕ್ಕೆ ಚೂರಿ ಅಂತಿತ್ತು. ಹೋಳಿ ಹಬ್ಬದ ದಿನ ಮನೆಗೆ ರಾಹುಲ್ನ ಸ್ನೇಹಿತರು ಬಂದ್ರು. ಅವರಲ್ಲಿ ಒಬ್ಬ ಕುಡಿದು ಹೇಳಿದ, ಭಾಬಿ, ನೀವಿಷ್ಟು ಮುದ್ದಾದವರು, ಆದ್ರೆ ರಾಹುಲ್ ದಿನವಿಡೀ ಮೇಘ ಜೊತೆಗೆ ಮಾತನಾಡ್ತಾನೆ. ನೇಹಾದ ಮನಸ್ಸು ಕುಸಿದು ಬಿಡ್ತು. ಅವಳ ಹೃದಯದಲ್ಲಿ ಹುಟ್ಟಿದ್ದ ಅನುಮಾನ ಈಗ ಸತ್ಯವಾಗಿತ್ತು. ಅವಳು ಧೈರ್ಯ ತುಂಬಿಕೊಂಡು ಬೆಳೆಡೆ ಕೇಳಿದ್ಲು, ಮೇಘ ಯಾರು? ರಾಹುಲ್ ನಗು ಮಾಡಿ ಹೇಳಿದ, ಅವಳು ನನ್ನ ಹಳೆಯ ಪ್ರೀತಿ, ನಿನಗೆ ಹೇಳುವ ಅಗತ್ಯ ಇಲ್ಲ. ನೇಹಾ ಕಣ್ಣೀರು ತಡೆಯಲಾಗದೆ ಕೇಳಿದ್ಲು, ಹಾಗಾದ್ರೆ ನನ್ನ ಜೊತೆ ಮದುವೆ ಯಾಕೆ ಮಾಡ್ಕೊಂಡ್ರಿ? ರಾಹುಲ್ ಹೇಳಿದ, ನೀನ್ ಚೆನ್ನಾಗಿದ್ದೆ, ಅದಕ್ಕೆ ಮದುವೆ ಆಯಿತು. ಆ ಕ್ಷಣದಲ್ಲಿ ನೇಹಾಳ ಕನಸುಗಳೆಲ್ಲ ಕುಸಿದವು. ಅವಳು ಕೋಪದಿಂದ ಹೇಳಿದ್ಲು, ನೀನ್ ನೋಡ್ತೀಯಾ, ನಿನ್ನ ಆ ಹುಡುಗಿಗೆ ನಾನು ಹೇಗ್ ಪಾಠ ಕಲಿಸ್ತೀನಿ ಅಂತ. ಆ ಮಾತಿಗೆ ರಾಹುಲ್ ಬೆಚ್ಚಿದ್ರೂ ಕೋಪದಲ್ಲಿ ನೇಹಾಳನ್ನು ಹೊಡೆದನು, ಕೊಠಡಿಯಲ್ಲಿ ಬಂದ್ ಮಾಡಿದನು. ಅತ್ತಗೆ ಎಲ್ಲವೂ ಗೊತ್ತಿತ್ತು, ಆದರೆ ಬಾಯಿ ಮುಚ್ಚಿದ್ಲು. ಯಾಕಂದ್ರೆ ಈ ಸಮಾಜದಲ್ಲಿ ಹುಡುಗಿ ಬಲಿಯಾಗುವುದು ಸಹಜ, ಆದರೆ ಹುಡುಗನ ತಪ್ಪು ಯಾವತ್ತೂ ಮರೆಮಾಚಲ್ಪಡುತ್ತೆ. ನೇಹಾ ಅಸ್ವಸ್ಥಳಾಗಿದ್ರೂ ಕೆಲಸ ಮಾಡ್ತಿದ್ಲು. ಅವಳ ಮನಸ್ಸು ಚೂರ್ಚೂರಾಗಿತ್ತು. ತಾಯಿಗೆ ಎಲ್ಲ ಹೇಳಬೇಕು ಅನ್ಸಿತ್ತು, ಆದರೆ ಹೇಳಿಲ್ಲ. ಅವಳಿಗೆ ಭಯ, ಅವರು ನೋವು ಪಡುವರು, ಅವರ ಖುಷಿನ ಹಾಳು ಮಾಡೋದು ಬೇಡ ಅಂತ. ರಾಹುಲ್ ಈಗ ಅವಳಿಗೆ ಗಂಡ ಆಗಿರ್ಲಿಲ್ಲ, ಕೆಟ್ಟ ಮಾಲೀಕನಾದ. ಅವನು ಚಿಕ್ಕ ತಪ್ಪಿಗೂ ಹೊಡೆತ, ಕೋಪ, ಅವಮಾನ. ನೇಹಾ ದಿನೇ ದಿನೇ ನಿಶಬ್ದಳಾಗ್ತಿದ್ಲು. ಅವಳ ಕಣ್ಣೀರಿಗೂ ಶಬ್ದವಿರಲಿಲ್ಲ. ಒಂದು ದಿನ ಆ ನೋವಿನ ಗಡಿಯಲ್ಲಿ ಅವಳು ತನ್ನ ಜೀವವನ್ನ ಕೊಠಡಿಯಲ್ಲಿ ನೇಣು ಬಿಗಿಸಿ ಮುಗಿಸ್ಕೊಂಡ್ಲು. ಅವಳು ಪತ್ರ ಬರೆದು ಹೋಗಿರಲಿಲ್ಲ, ಆದರೆ ಅವಳ ಮೌನವೇ ಎಲ್ಲವನ್ನ ಹೇಳಿತ್ತು. ಅವಳ ತಾಯಿ ತಂದೆ ಕಣ್ಣೀರಲ್ಲಿ ಮುಳುಗಿದ್ರು, ಪೊಲೀಸರಿಗೆ ದೂರು ನೀಡಿದ್ರು. ಆದರೆ ಹಣದ ಬಲಕ್ಕೆ ರಾಹುಲ್ ಮತ್ತೆ ಹೊರಬಂದನು. ಈ ಕಥೆ ಹೇಳೋದು ಒಂದು ಕಠಿಣ ಸತ್ಯವನ್ನ. ಹಣವಿದ್ರೆ ಸಂತೋಷ ಸಿಗತ್ತೆ ಅನ್ನೋದು ಸುಳ್ಳು. ಸಂತೋಷ ಸಿಗೋದು ಒಳ್ಳೆ ಹೃದಯದಿಂದ. ಹಣವಿಲ್ಲದವನೂ ಪ್ರೀತಿಯಿಂದ ಇರಬಹುದು, ಆದರೆ ಪ್ರೀತಿ ಇಲ್ಲದ ಹಣ ವಿಷದಂತಾಗತ್ತೆ. ಮದುವೆ ಅಂದ್ರೆ ಕೇವಲ ಒಂದು ಸಂಭ್ರಮ ಅಲ್ಲ, ಅದು 2 ಜೀವಗಳ ಒಡನಾಟ. ಒಬ್ಬ ಹುಡುಗಿ ತನ್ನ ಮನೆ ತ್ಯಜಿಸಿ ನಿನ್ನ ಹೆಸರಿನಲ್ಲಿ ಬದುಕಲು ಬರ್ತಾಳೆ. ನೀನವಳ ಹೃದಯ ಮುರಿದ್ರೆ ನೀನು ಪುರುಷ ಅಲ್ಲ, ಕೇವಲ ಸ್ವಾರ್ಥಿ. ಹೆಣ್ಣು ಹೆತ್ತ ತಂದೆ ತಾಯಿಗಳಿಗೆ ಒಂದು ಮಾತು, ನೀವು ಯಾವುದೇ ವಸ್ತುವನ್ನು ಮನೆಗೆ ತರುವಾಗ 100 ಬಾರಿ ಯೋಚನೆ ಮಾಡ್ತೀರಿ, ಅಂಗಡಿಯಲ್ಲಿ ಚೌಕಾಸಿ ಮಾಡ್ತೀರಿ. ಆದರೆ ನಿಮ್ಮ ಮಗಳನ್ನ ಜೀವನದ ಕೊನೆಯವರೆಗೂ ನೋಡ್ಕೊಳ್ಳುವ ಗಂಡಿನ ಬಗ್ಗೆ ಮತ್ತು ಅವನ ಮನೆಯವರ ಬಗ್ಗೆ ಎಷ್ಟು ಚೌಕಾಸಿ ಮಾಡ್ತೀರಿ. ಆದ್ರೆ ನೀವು ನೋಡೋದು ಕೇವಲ ಹಣವಿದೆಯಾ, ಜಾಬ್ ಇದೆಯಾ ಅಂತ. ಹಣವಿಲ್ಲದ ಬಡಪಾಯಲ್ಲೂ ಚಿನ್ನದಂತ ಗುಣ ಇರುತ್ತೆ. ನಿಮ್ಮ ಮಗಳನ್ನ ಹೂವಿನ ಹಾಗೆ ನೋಡ್ಕೊಂಡು ಹೋಗ್ತಾನೆ ಅನ್ನೋದು ಮರಿಬೇಡಿ. ಹುಡುಗರಿಗೆ ಒಂದು ಮಾತು, ಒಂದು ಹುಡುಗಿ ಕೇವಲ ನಿನ್ನನ್ನಷ್ಟೇ ನಂಬಿಕೊಂಡು ಬಂದಿರ್ತಾಳೆ. ಇಷ್ಟು ವರ್ಷ ಹುಟ್ಟಿದ ಮನೆ, ಪ್ರೀತಿಯಿಂದ ಬೆಳೆಸಿದ ಮನೆ ಬಿಟ್ಟು ಶಾಶ್ವತವಾಗಿ ನಿನ್ ಜೊತೆ ಬರ್ತಾಳೆ ಅಂದ್ರೆ ಅವಳು ಎಷ್ಟು ನೋವಲ್ಲಿ ಬಂದಿರ್ತಾಳೆ. ಇದನ್ನು ಯಾವತ್ತೂ ಮರಿಬೇಡಿ. ಕೊನೆಯಲ್ಲಿ ಒಂದು ಮಾತು, ರಾಕ್ಷಸರಾಗಬೇಡಿ.